ಅಣ್ಣಯ್ಯ ಧಾರಾವಾಹಿಯಲ್ಲಿ 4 ಜನ ತಂಗಿಯರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳುವಂತಹ ಅಣ್ಣಯ್ಯ ಯಾಕೋ ಅಪಾಯದಲ್ಲಿದ್ದಾರೆ. ಅದ್ ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗ್ತೀನಿ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನೀವ್ ಯಾಕೆ ಅಪಾಯದಲ್ಲಿದ್ದೀರಾ? ಹಾಗೇನೋ ಒಂದ್ ಕಡೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ. ಏನಿದು ಅಂತ ಅಪಾಯವಿದೆ ಎಚ್ಚರಿಕೆ? ಅಪಾಯವಿದೆ ಎಚ್ಚರಿಕೆ ನನ್ನ ಮುಂದಿನ ಸಿನಿಮಾ ಇದೇ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಅಪಾಯವಿದೆ ಎಚ್ಚರಿಕೆ ಯಾರಿಗೆ, ಯಾವಾಗ, ಹೇಗಿರುತ್ತೆ ಅನ್ನೋದನ್ನ ನೀವು ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು. ಇಷ್ಟೇ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀರಾ ಅಂತ? ಈಗ ಜನ ಲ್ಯಾಗ್ ಇಷ್ಟಪಡ್ತಾ ಇಲ್ಲ, ಶಾರ್ಟ್ ಅಂಡ್ ಸ್ವೀಟ್ ಇಷ್ಟಪಡ್ತಾ ಇದ್ದಾರೆ, ಹಂಗಾಗಿ ಹಿಂಗ್ ಕೊಡ್ತಾ ಇದ್ನ. ಅಲ್ಲ, ನನಗೆ ಒಂದು ನಿಮ್ಗೆ ಸರಿ ಅನ್ಸುತ್ತಾ? ಅಷ್ಟು ಚೆನ್ನಾಗಿ ಇಷ್ಟಪಡುವಂತ ಪಾರೋನ ಬಿಟ್ಬಿಟ್ಟು ಜಯದೇವ್ ಅವ್ರ ಹೆಂಡತಿ ಮಲ್ಲಿನ ಇಟ್ಕೊಂಡು ನೀವು ಸಿನಿಮಾ ಮಾಡ್ತಿದ್ರಲ್ಲ ಅಂತ. ಏನ ಮಲ್ಲಿನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀಯ? ಒಳ್ಳೆ ಕಥೆ ಇದು. ಹೌದು, ಮಲ್ಲಿ ಪಾತ್ರಧಾರಿ ರಾಧಾ ಅವರು ನಮ್ಮ ಸಿನಿಮಾದ ಹೀರೋಯಿನ್. ಸೊ ಅದ ನಮ್ಮ ಚಿರುಕು ನೋಟವೇ ಹಾಡು, ನನ್ನ ಮತ್ತೆ ರಾಧಾ ಕಾಂಬಿನೇಷನ್ ಬಂದಿರುವಂತ ಹಾಡು. ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣ್ತು. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಟ್ರೆಂಡಿಂಗ್ ಅಲ್ಲಿದೆ. ಅಂಡ್ ಯಾ, ಚೆನ್ನಾಗ್ ಆಗ್ತಾ ಇದೆ. ಅಪಾಯವಿದೆ ಎಚ್ಚರಿಕೆ ಅನ್ನುವಂತಹ ವಿಭಿನ್ನ ಟೈಟಲ್ ಮೂಲಕ ಸಿನಿಮಾ ಒಂದು ಸ್ಯಾಂಡಲ್ವುಡ್ ನಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಕ್ ಬರ್ತಿದ್ರ. ಸೊ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಹೆಂಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ 35 ದಿವಸ ರಾತ್ರಿ ಕಾಡಲ್ಲಿ ಶೂಟ್ ಮಾಡಿರುವಂಥದ್ದು. ಟೋಟಲ್ ಶೂಟಿಂಗ್ಗೆ ಮೋರ್ ದೆನ್ 60-65 ಡೇಸ್ ಶೂಟ್ ಮಾಡಿರ್ತೀವಿ. ಅಂದರೆ ಒಂದು ತುಂಬ ಕಂಟೆಂಟ್ ಇರುವಂಥ ಸಿನಿಮಾ. ಆಲ್ಮೋಸ್ಟ್ 5 ಶೆಡ್ಯೂಲಲ್ಲಿ 3-3.5 ವರ್ಷ ಟೈಮ್ ತಗೊಂಡು 8 ತಿಂಗಳು ವರ್ಕ್ಶಾಪು. ಅದೇ ನೀವೀಗ ಸಿನಿಮಾ ಅಂದಾಗ ನನಗೆ ದೊಡ್ಡ ಜರ್ನಿ ಯೋಚನೆ ಆಗುತ್ತೆ. ಅಪಾಯವಿದೆ ಎಚ್ಚರಿಕೆ ಆ್ಯಕ್ಚುಲಿ ಅಣ್ಣಯ್ಯ ಬರೋದಕ್ಕಿಂತ ಮುಂಚೆನೇ ಮಾಡಿದ ಪ್ರಾಜೆಕ್ಟು. ಆಲ್ಮೋಸ್ಟ್ 3-3.5 ವರ್ಷ ಕೊಟ್ಟಂಥ, ತುಂಬ ಡೆಡಿಕೇಟ್ ಮಾಡಿ, ನಾನು ಮಾತ್ರ ಅಲ್ಲ ನನ್ನ ಇಡೀ ತಂಡ ಡೆಡಿಕೇಟ್ ಮಾಡಿ ತೊಗೊಂಬಂದಿರುವಂಥ ಪ್ರಾಜೆಕ್ಟು. ತುಂಬ ಆಸೆ ಪಟ್ಟು ಕಷ್ಟಪಟ್ಟು ತೊಗೊಂಬರ್ತಾ ಇದ್ದೀವಿ. ಇನ್ನು ಜನರ ಎದುರುಗಡೆ ತಲುಪಿಸೋ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಅಂದರೆ ಅವ್ರು ಹೇಗೆ ತೊಗೊಳ್ತಾರೆ ಅದನ್ನ ಅನ್ನೋ ಅಂತ ನೋಡೋ ಕುತೂಹಲದಲ್ಲಿದ್ದೀವಿ. ಕಾಡೆಲ್ಲ ಶೂಟ್ ಮಾಡಿದ್ರಂತೆ. ಸೊ ಏನಾದ್ರೂ ಭಯಂಕರವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರು ಆಯ್ತಾ ಅಂತ? ಕಾಡಲ್ಲಿ ಸುಮಾರು ಎಕ್ಸ್ಪೀರಿಯನ್ಸ್ ಇತ್ತು. ಹೋಗಕ್ಕಿಂತ ಮುಂಚೆನೆ ಚಿರತೆ ಇದೆ, ಆನೆ ಇದೆ, ಕರಡಿ ಇದೆ, ವಿಷಸರ್ಪಗಳಿದೆ ಅನ್ನೋಂಥದ್ದೆಲ್ಲ ಮಾತಿತ್ತು. ಅದಕ್ಕೆಲ್ಲಗಿಂತ ಭಾಳ ಹಿಂಸೆ ಮಾಡಿದೆ, ಚಿಕ್ಕದೊಂದು ಹುಳ ಬರುತ್ತೆ ಒಣಗು. ಒಣಗು ಅದು ಮೈಯಿಡೀ ಕಚ್ಬಿಡುತ್ತೆ. ಹಿಂಸೆ ಅಂದರೆ ಹಿಂಸೆ. ಅದೊಂದು ಭಾಳ ಹಿಂಸೆ ಮಾಡ್ಬಿಡುತ್ತೆ. ಒಂದು 3 ದಿವಸ ನನಗೆ ಗೊತ್ತಾಯ್ತು. ಒಂದು 3ನೇ ದಿವಸದಿಂದ ಸ್ವಲ್ಪ ಎಚ್ಚೆತ್ಕೊಂಡು ಬೇವಿನ ಎಣ್ಣೆ ಎಲ್ಲ ಹಾಕೊಂಡು ಹೋಗ್ತಿದ್ದೆ. ಇಡೀ ಮೈಗೆ ಬೇವಿನ ಎಣ್ಣೆ ಹಚ್ಚಿ ಆಮೇಲೆ ಕಾಸ್ಟ್ಯೂಮ್ಸ್ ಹಾಕೋತಿದ್ದೆ. ಬಟ್ ಆದರೂ ಕೂಡ ಒಂದು ತಲೆಗೆಲ್ಲ ಕಚ್ಚಿ ಅದು ಆಲ್ಮೋಸ್ಟ್ ಬೆಳೆದು ಆಲ್ಮೋಸ್ಟ್ 15-20 ಡೇಸ್ವರೆಗೂ ನನಗೆ ಕಂಪ್ಲೀಟ್ ಪೇಯ್ನ್ ಇತ್ತು. ಅದು ಇಡೀ ನಮ್ಮ ಸೆಟ್ ಅವ್ರಿಗೆ ಗೊತ್ತು, ಕಂಪ್ಲೀಟ್ ಮುಟ್ಟಕ್ಕೆ ಆಗ್ತಿಲ್ಲ ನನಗೆ ತಲೆ, ಅಷ್ಟು ಬ್ಲಡ್ ಹೋಗಿತ್ತು. ಸೊ ಆ ಥರ ಕಾಡಲ್ಲಿ ಸುಮಾರಷ್ಟು ಚಾಲೆಂಜಸ್ಗಳಿತ್ತು. ಬಟ್ ಇವತ್ತು ಔಟ್ಪುಟ್ ನೋಡಿದಾಗ ಆ ಚಾಲೆಂಜಸ್ಗೆಲ್ಲ ಒಂದು ಅರ್ಥ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಹಾರರ್ ಸಿನಿಮಾದಲ್ಲಿ ನಟಿಸಿದ್ರ. ಸೊ ಹಾರರ್ ಜಾನರ್ನ ಏನಕ್ಕೆ ಚೂಸ್ ಮಾಡ್ಕೊಂಡ್ರೆ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹಾರರ್ ಸಿನಿಮಾದಲ್ಲಿ ಮಾಡಿದ್ದು ಅಂತ? ಹಾರರ್ ಸಿನಿಮಾ ನನಗಿದು ಮೊದಲನೇದಲ್ಲ. ನಾನು ಇದಕ್ಕಿಂತ ಮುಂಚೆ ಆನಾ ಸಿನಿಮಾ ನೋಡಿದ್ದೆ. ಆನಾ ಸಿನಿಮಾದಲ್ಲಿ ಮಾಡಿದ್ದೆ. ಸೊ ನಾನು ಆದಿತ್ಯ ಪ್ರಭುದೇವರು, ನಿಮಗೆ ಗೊತ್ತು. ಸೊ ಅದು ಕೂಡ ಹಾರರ್ ಜಾನರ್. ಬಟ್ ಅಲ್ಲಿಗಿಂತ ವಿಭಿನ್ನವಾದ ವಿಷಯ ಏನಪ್ಪ ಇಲ್ಲಿ ಅಂದರೆ, ಹಾರರ್ ಜಾನರ್ ಸಿನಿಮಾಗಳು ತುಂಬ ಬಂದಿದೆ. ಬಂಗ್ಲೆಲಾಗುತ್ತೆ, ಬಿಲ್ಡಿಂಗಲ್ಲಾಗುತ್ತೆ, ಇನ್ನೊಂದು. ಬಟ್ ಮೇಜರ್ ಒಂದು ಗೊಂಡಾರಣ್ಯದಲ್ಲಿ ರಾತ್ರಿ ಹೊತ್ತು ನಡೆಯುವಂಥ ಸೀಕ್ವೆನ್ಸು ಅದು ಎಲ್ಲೂ ಆಗಿಲ್ಲ. ಆದರೆ ನಾನೀಗ ಹೇಳಿದೆ ಶೂಟಿಂಗ್ ಚಾಲೆಂಜೇ ಅಷ್ಟಿದ್ದಾಗ ಡೆಫಿನೆಟ್ಲಿ ಆ ವಿಜುವಲ್ ಟ್ರೀಟು, ವಿಜುವಲಿ ಕೂಡ ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಅಂದರೆ ನ್ಯಾಚುರಲ್ ಅಂಥ ಒಂದು ಡೆನ್ಸ್ ಫಾರೆಸ್ಟ್ ಒಳಗಡೆ ನಾವು ಹೋಗಿ ಶೂಟ್ ಮಾಡಿದಾಗ ಡೆಫಿನೆಟ್ಲಿ ಆ ನ್ಯಾಚುರಲ್ ಕಾಡು, ಅಲ್ಲಿದ್ದ ಮರಗಿಡಗಳು, ಅಲ್ಲಿದ್ದ ಆ್ಯಂಬಿಯನ್ಸು, ಮತ್ತು ನಾವು ಅದಕ್ಕೆ ಯೂಸ್ ಮಾಡಿರೋಂಥ ಎಸ್ಎಫ್ಎಕ್ಸ್ ಸೌಂಡ್ಗಳು, ಅಂದರೆ ಆ ನ್ಯಾಚುರಲ್ ಸೌಂಡ್ಗಳನ್ನ ಏನು ಕ್ಯಾಪ್ಚರ್ ಮಾಡಿದ್ದೀವಿ, ಒಳ್ಳೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ ಜನರಿಗೆ. ಹೆಂಗ್ ಅನ್ನಿಸ್ತು ಒಂದು 3 ಕ್ಯಾರೆಕ್ಟರ್ ಮೂಲಕ? ಈಗಾಗಲೇ ಟ್ರೈಲರ್ ಮೂಲಕ ಒಂದು ಹೈಪ್ ಅನ್ನ ಕ್ರಿಯೇಟ್ ಆಗಿದೆ. ಅಪಾಯವಿದೆ ಎಚ್ಚರಿಕೆ ಅಂತಂದ್ರೆ ಯೂಶುವಲಿ ನಾವು ಟ್ರಾನ್ಸ್ಫಾರ್ಮ್ ಡಬ್ಬಗಳ ಮೇಲೆ ಬರೆದಿರ್ತಾರೆ ಅಪಾಯವಿದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು. ಸೊ ಥಿಯೇಟರ್ಗಳಲ್ಲಿ ಸಿನಿ ಪ್ರೇಕ್ಷಕರನ್ನ ಏನಾದ್ರು ಭಯ ಪಡಿಸುವಂತಹ ಅಥವಾ ಬೆಚ್ಚ ಬೀಳಿಸುವಂತಹ ಪ್ರಯತ್ನ ಏನಾದ್ರು ಮಾಡಿದಿರಾ ಡಿಫ್ರೆಂಟ್ ಆಗಿ ಅಂತ? ಇಲ್ಲ, ಸಿನಿ ಪ್ರೇಕ್ಷಕರನ್ನ ಬೆಚ್ಚ ಬೀಳಿಸಿದ್ರೆ ಅವರು ಥಿಯೇಟ್ರಿಗೆ ಬರದೇ ಆಗ್ಬಿಡ್ತಾರಲ್ಲ. ಅವ್ರು ಫಸ್ಟ್ ಬರಲಿ ಥಿಯೇಟ್ರಿಗೆ, ಅದನ್ನ ಭಾಳ ಸ್ವೀಟಾಗಿ ಸ್ವಾಗತ ಮಾಡ್ಕೊಳ್ಳೋಣ. ಅಲ್ಲಿ ಅವ್ರು ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ಎಷ್ಟು ಬೆಚ್ಚ ಬೀಳ್ತಾರೆ, ಸಿನಿಮಾದಲ್ಲಿ ಏನೇನು ಕಂಟೆಂಟ್ ಇಷ್ಟಪಡ್ತಾರೆ, ಸಿನಿಮಾದ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ಆಮೇಲೆ ನೋಡೋಣ. ಕಿರುತೆರೆ ಬೆಟರಾ ಹಿರಿತೆರೆ ಬೆಟರಾ ಅಂತ? ಅಂಥದ್ದೇನಿಲ್ಲ ಅನ್ಸುತ್ತೆ ನನಗೆ. ಹಿರಿತೆರೆ ಕಿರುತೆರೆ ಅನ್ನೋಂಥದ್ದು ಭೇದ ಭಾವ ಅಂತೂ ಡೆಫಿನೆಟ್ಲಿ ನನ್ನಲ್ಲಿಲ್ಲ. ಆ್ಯಸ್ ಅ ಆ್ಯಕ್ಟರ್ ನನಗೆ 2 ಮೀಡಿಯಮ್ ಕೂಡ ಇಂಪಾರ್ಟೆಂಟ್.
ಕಿರುತೆರೆಯಲ್ಲೂ ಅದೇ ಶ್ರದ್ಧೆ, ಅದೇ 100% ಹಾಕಿ ಆ್ಯಕ್ಟ್ ಮಾಡ್ತೀವಿ. ಹಿರಿತೆರೆಯಲ್ಲೂ ಅದೇ 100% ಅದೇ ಎಫರ್ಟ್ಸ್ ಹಾಕಿ ಆ್ಯಕ್ಟ್ ಮಾಡ್ತೀವಿ. ಸೊ ಯಾವುದೇ ಫೀಲ್ಡಲ್ಲಿ ಏನೇ ಮಾಡಲಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ನನ್ನೊಂದು ಅನಿಸಿಕೆ. ವಿಕಾಶ್ ಉತ್ತಯ್ಯ ಅವರ ಡ್ರೀಮ್ ಗರ್ಲ್ ಹೆಂಗಿರಬೇಕು ಅಂತ? ಅಂಥದ್ದೇನಿಲ್ಲ ಸದ್ಯಕ್ಕೆ, ಅಂತ ಡೆಫಿನೆಟ್ಲಿ ಅಂಥ ಥಾಟ್ ಏನಿಲ್ಲ. ಹಿಂಗೆ ಇರಬೇಕು, ಇಂಥದ್ದೇ ಇರಬೇಕು ಅನ್ನೋವಂಥದ್ದು. ಒಳ್ಳೆ ಹುಡುಗಿ ಆಗಿದ್ರೆ ಸಾಕು ಅನ್ಸುತ್ತೆ. ದಟ್ ಈಸ್ ದ ಮೇನ್ ಕ್ರೈಟೀರಿಯಾ ಅಷ್ಟೇ. ಪ್ರತಿಯೊಬ್ಬ ಹುಡುಗನಿಗೂ ಸಹ ಮದುವೆ ಆಗ್ಬೇಕು ಅಂದ್ರೆ ಒಂದೊಂದು ಕ್ವಾಲಿಟೀಸ್ ಇರುತ್ತೆ. ನಿಮ್ಮ ಹುಡುಗಿಗೆ ನೋಡಿದ ತಕ್ಷಣ ಇವಳು ನಮ್ಮ ಹುಡುಗಿ ಆದ್ರೆ ಚೆನ್ನಾಗಿರುತ್ತೆ, ಆ ತರ ಏನಾದ್ರು ಇದೆಯಾ ಅಂತ? ಈ ಸಿನಿಮಾ ಹಿಟ್ಟಾಗ್ಲಿ ಸರ್, ಆಮೇಲೆ ನೋಡೋಣ. ನೀವು ಒಳ್ಳೆ ಕತೆ ಸಿನಿಮಾ ಹಿಟ್ಟಾಗ್ಲಿ, ಸಕ್ಸಸ್ ಮೀಟಲ್ಲಿ ಇದೆಲ್ಲ ಮಾತಾಡೋಣ. ಕೊನೆಗೆ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ರ? ಯಾವುದು ಅಲ್ಲ, ಹಂಗಿಲ್ಲ. ಅದ್ರಲ್ಲಿ ಬಿಟ್ಕೊಡೋಕೇನಂತ, ಇದು ಇದೇ ತರ ಇರಬೇಕು, ಅದೇ ತರ ಇರಬೇಕು ಅನ್ನೋಂಥದ್ದು ಏನು ಎಕ್ಸ್ಟ್ರೀಮ್ ನಾನೇನು ಯೋಚನೆ ಮಾಡಿಲ್ಲ. ಮೇಜಲ್ಲಿ ಹುಡುಗಿರ್ಗಿರುತ್ತೆ, ಹುಡುಗರಿಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋಂಥದ್ದು. ಹುಡುಗರಿಗೂ ಇರುತ್ತೆ, ಬಟ್ ನನಗೆ ನಿಜವಾಗ್ಲೂ ಪರ್ಟಿಕ್ಯುಲರ್ ಆಗಿ ಇಲ್ಲ. ನನ್ನ ಡ್ರೀಮ್ ಗರ್ಲ್ ಹೀಗೆ ಇರಬೇಕು, ಇಂಥ ಇರಬೇಕು, ನನಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು, ಅದೇ ಮೇಜರ್ ಕ್ರೈಟೀರಿಯಾ. ಅದು ಲುಕ್ಸ್ ಆಗಲಿ ಇನ್ನೊಂದಾಗಲಿ ಅದೆಲ್ಲ ಸೆಕೆಂಡ್ರಿ. ನಮಗೆ ನಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು, ಅದು ಇಂಪಾರ್ಟೆಂಟ್. ಈಗ ಕಿರುತೆರೆಯಲ್ಲಿ ಮತ್ತೆ ಹಿರಿತೆರೆಯಲ್ಲಿ ಎರಡೂ ಕಡೆ ಕೆಲಸ ಮಾಡ್ತಿರೋದ್ರಿಂದ ನಿಮಗೆ ಇನ್ಸ್ಪಿರೇಷನ್ ಅನ್ನೋದು ಯಾರು ಅಂತ? ನನಗೆ ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ ಸರ್. ಅಂದರೆ ನಾನು ಇಂಥ ಒಬ್ಬರು ಫಾಲೋವರ್ ಅಂತಲ್ಲ, ನಾನು ಸುಮಾರಷ್ಟು ಜನರನ್ನ ಫಾಲೋ ಮಾಡ್ತೀನಿ, ಸುಮಾರಷ್ಟು ಜನರ ಬಗ್ಗೆ ಇನ್ಸ್ಪೈರಿಂಗ್ ತೊಗೊಳ್ತೀನಿ. ಅಂದರೆ ನೀವು ಯಾರದೇ ಕತೆ ತೊಗೊಳ್ಳಿ, ನಮ್ಮಲ್ಲಿ ಅಚೀವರ್ಸ್ ಕತೆ ತೊಗೊಳ್ಳಿ, ಎಲ್ಲರದು ಒಂದೊಂದು ಥರ ಜರ್ನಿ ಇದೆ. ಯಾರೋ ಒಬ್ಬರು, ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ಅಂದರೆ ಬರೀ ಸಿನಿಮಾದವರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಫೀಲ್ಡಿಂದನೂ ನಾನು ಇನ್ಸ್ಪೈರ್ಡ್ ಆಗಿ ಇನ್ಸ್ಪಿರೇಷನ್ ತೊಗೊಳ್ತೀನಿ. ಬಟ್ ಫಾರ್ ಎಕ್ಸಾಂಪಲ್ ಸಿನಿಮಾ ಅಂತ ತೊಗೊಂಡಾಗ ಈಗ ಎಷ್ಟೋ ಜನ ಸೀರಿಯಲಿಂದ ಬಂದಿರ್ತಾರೆ, ಎಷ್ಟೋ ಜನ ಶಾರ್ಟ್ ಫಿಲಮಿಂದ ಬಂದಿರ್ತಾರೆ, ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ಕಾಮಿಡಿ ಆ್ಯಕ್ಟರ್ ಆಗಿ ಬಂದು ಹೀರೋ ಆಗಿ ಬೆಳೆದಿರ್ತಾರೆ, ಸೈಡ್ ಆ್ಯಕ್ಟರ್ ಆಗಿ, ಅಥವಾ ಒಂದು 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 ಈ ರೌಡಿಗಳ ಮಧ್ಯದಿಂದ ಈಗ ದುನಿಯಾ ವಿಜಯ್ ಸರ್ ಎಲ್ಲ ತೊಗೊಂಡ್ರೆ ಎಷ್ಟೋ ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಅವರು ಹೆಂಗೆ ಗ್ರೋತ್ ಆದರು, ಎಲ್ಲರ ಜರ್ನಿ ಕೂಡ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಆ್ಯಂಡ್ ಆ ಇನ್ಸ್ಪೈರಿಂಗ್ ಜರ್ನಿನೇ ತಗೊಂಡು, ಅದು ಯಾವುದೇ ಜರ್ನಿ ಆಗಿರೋ ಪರವಾಗಿಲ್ಲ, ಗೋಲ್ ಮಾತ್ರ ಅಲ್ಲಿರಬೇಕು ದೊಡ್ಡದಾಗಿ ಅಂತ ಹೋಗ್ತಾ ಇದೀನಿ. ಪ್ರತಿಯೊಬ್ಬ ಕಲಾವಿದನಿಗೂ ಸಹ ಇಂಥದ್ದೇ ಪಾತ್ರ ಮಾಡಬೇಕು ಅನ್ನೋಂಥದ್ದು ಒಂದು ಕನಸಿರುತ್ತೆ. ಆ ಥರ ನಿಮಗೆ ಕನಸಿನ ಪಾತ್ರ ಯಾವ್ದಾದ್ರು ಇದೆಯಾ ಅಂತ? ತುಂಬ ಇದೆ ಸರ್. ಅಂದರೆ ನನಗೆ ಕನಸಿನ ಪಾತ್ರಗಳು ಅಂದರೆ ನನಗೆ ಪೀರಿಯಾಡಿಕ್ ಸಿನಿಮಾಗಳು ಭಾಳ ಇಷ್ಟ. ಈ ಹಳೆ ರಾಜನ್ನ ಕಥೆಗಳು, ಅಂದರೆ ಈ ಹಳೆಯ ಅಜ್ಜಿ ಕಥೆಗಳಲ್ಲಿ ಬರುವಂಥ ಒಂದು ಪ್ರಾಪರ್ ಕಾದಂಬರಿ ಆಧಾರಿತ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡುವಂಥದ್ದು. ಅದಕ್ಕಿಂತ ಜಾಸ್ತಿ ನನಗೆ ಈ ಹಳೆ ಸಿನಿಮಾಗಳು, ನನಗೆ ಹುಲಿಯ ಹಾಲಿನ ಮೇವು ಭಾಳ ತುಂಬ ಇಷ್ಟ. ನಮ್ಮ ಅಣ್ಣವರ ಪಾತ್ರ. ಆ ಸಿನಿಮಾನ ಬೈ ಚಾನ್ಸ್ ರೀಮೇಕ್ ಮಾಡಿದ್ರೆ, ಅಥವಾ ಅದ್ರ ಸೆಕೆಂಡ್ ಪಾರ್ಟ್ ಮಾಡಿದ್ರೆ, ಅದರಲ್ಲಿ ಹೀರೋ ಆಗಿ ಆ ಫ್ಲೇವರ್ನ ತೊಗೊಂಡ್ಬರ್ಬೇಕು ಅನ್ನೋಂಥದ್ದು. ಮುತ್ತಿನ ಹಾರ ಸಿನಿಮಾ ಭಾಳ ಇಷ್ಟ ನನಗೆ, ವಿಷ್ಣುದಾದನ್. ಸೊ ಮುತ್ತಿನ ಹಾರ ಸಿನಿಮಾದು ಮತ್ತೆ ಎರಡನೇ ಪಾರ್ಟ್ ಮಾಡಿದ್ರೆ, ಅಥವಾ ಯಾವತ್ತೋ ಒಂದು ದಿನ ಆ ಥರದ್ದು ಒಂದು ಶೈಲಿಯ ಸಿನಿಮಾ ಮಾಡಿದ್ರೆ ತುಂಬ ಆಸೆ ಇದೆ ಅಂಥ ಸಿನಿಮಾಗಳಲ್ಲಿ ಕಾಣಿಸ್ಕೋಬೇಕು ಅನ್ನೋಂಥದ್ದು. ವಿಕಾಶ್ ಉತ್ತಯ್ಯ ಅವರು ಯಾರ ಒಂದು ನಿಮ್ಮ ಫೇವ್ರೆಟ್ ನಟ ಯಾರು, ಅಂಡ್ ಹಾಗೇನೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತಹ ಒಂದು ಆಸೆ ಇದೆ ಅಂತ? ನನಗೆ ಆಲ್ಮೋಸ್ಟ್ ಎಲ್ಲರ ಜೊತೆ ಹೇಳಿದೆ ಸರ್. ನಾನು ಇದೇ ಹೇಳಿದೆ, ನಾನು ಇಷ್ಟೊಂದು ಜನರ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ ಅಂದರೆ ನನಗೆ 100% ಆಸೆ ಇರುತ್ತೆ. ಸೊ ನನಗೆ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಎಲ್ಲ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಎಲ್ಲ ಆಸೆ ಇದೆ. ಅದನ್ನ ಹೊರತುಪಡಿಸಿದ್ರೆ ನನಗೆ ಹೊರಗಡೆ ದುಲ್ಕರ್ ಸಲ್ಮಾನ್ ತುಂಬ ಇಷ್ಟ. ದುಲ್ಕರ್ ಸಲ್ಮಾನ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು. ಧನುಷ್ ಸರ್ ಭಾಳ ಇಷ್ಟ. ಧನುಷ್ ಸರ್ ಜೊತೆ ಅಂದರೆ ಫೈನೆಸ್ಟ್ ಆ್ಯಕ್ಟರ್ಸ್ ಏನಿದ್ದಾರೆ ನಮ್ಮ ಭಾರತ ದೇಶದಲ್ಲಿ, ಈಗ ಹಿಂದಿಲೇ ತೊಗೊಂಡ್ರೆ ನನಗೆ ಇರ್ಫಾನ್ ಖಾನ್ ಭಾಳ ಇಷ್ಟ ಇದ್ರು. ಪಾಪ ಇರ್ಫಾನ್ ಖಾನ್ ಅವ್ರ ಜೊತೆ ಜಸ್ಟ್ ಅದೊಂದು ಮೆಮೊರಿ ಅಷ್ಟೇ. ಅಂತ ಒಂದು ಆ್ಯಕ್ಟರ್ ನಮಗೆ ನೋಡೋಕೆ ಸಿಗ್ತಲ್ಲ ಅನ್ನೋಂಥ ಒಂದು ಖುಷಿ ಅಷ್ಟೇ. ಈಗ ಅವ್ರ ಜೊತೆ ಮಾಡೋಕ್ಕಾಗಲ್ಲ. ಬಟ್ ಹಲವಷ್ಟು ಆ್ಯಕ್ಟರ್ಸ್ ಇದ್ದಾರೆ ಸರ್, ನಾನು ಲಿಸ್ಟ್ ಕೊಡಬೇಕಷ್ಟೇ ನಿಮಗೆ. ಅಂದರೆ ಅದೆಲ್ಲ ಒಂದು ಆಸೆ. ಯಾಕಂದರೆ ನಾವು ಅವ್ರನ್ನ ನೋಡಿಕೊಂಡು ಕಲ್ತ್ಕೊಂಡು ಬಂದವರು, ಅವ್ರ ಜೊತೆ ಒಂದು ನಿಂತು ಆ್ಯಕ್ಟ್ ಮಾಡುವಂಥ ಒಂದು ಆಪರ್ಚುನಿಟಿ ಬೇಕು ಅಂತ ಪ್ರಕಾಶ್ ರಾಜ್ ಸರ್. ಸೊ ಅಂತ ತುಂಬ ಆ್ಯಕ್ಟರ್ಸ್ದು ಲಿಸ್ಟ್ ಇದೆ. ಇವತ್ತು ಹೇಳೋಕ್ಕಾಗಲ್ಲ, ಬಟ್ ಯಾವತ್ತೊಂದು ದಿವಸ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಬ್ಬ ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಒಬ್ಬ ನಟನಾಗಿ ತಮ್ಮದೇ ಛಾಪುವನ್ನು ವಿಭಿನ್ನವಾಗಿ ಮೂಡಿಸ್ತಿದ್ದೀರಾ. ಸೊ ಅದರದೇ ಅಂತಹ ಕಷ್ಟ ಇರುತ್ತೆ, ಅದರದೇ ಅಂತ ಕೆಲವೊಂದು ಕಷ್ಟ ಕಾರ್ಪಣ್ಯಗಳನ್ನ ದಾಟ್ಕೊಂಡು ಬಂದಿರಬೇಕಾಗುತ್ತೆ. ಯಾಕಂತಂದ್ರೆ ಹೊಸಬರನ್ನ ನಾವು ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಜನರ ಪ್ರೀತಿಯನ್ನ ಗಳಿಸೋದು ಅಷ್ಟೊಂದು ಈಸಿ ಅಲ್ಲ. ಸೊ ನಿಮ್ಮ ಅನುಭವದಲ್ಲಿ ಏನಾದ್ರೂ ಜನರಿಗೆ ಒಂದು ಸಂದೇಶವನ್ನ ಕೊಡೋದಾದ್ರೆ?
ಇಲ್ಲ, ಜನರಿಗೆ ಒಂದು ಸಂದೇಶ ಕೊಡಬೇಕು ಅಂದ್ರೆ ಇದು ಸಿನಿಮಾ ಓರಿಯೆಂಟೆಡ್ ಅಂದ್ರೆ ಇದೇ ಫೀಲ್ಡಲ್ಲಿ. ಅಲ್ಲ, ಯಾವುದೇ ಫೀಲ್ಡ್ ಇಲ್ಲಿ ನಾ ಜನರಿಗೆ ಯಾರಿಗಾದರೂ, ಈಗ ನಾನು ಸುಮಾರು ಕಾಲೇಜಸ್ ಅಲ್ಲಿ ಇಲ್ಲಿ ಕರೆಸಿದಾಗ ಯಾವಾಗಲೂ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಅದು ಯಾವುದೇ ಫೀಲ್ಡ್ ಇರಲಿ ಮನ್ಸಿಟ್ಟು ಕೆಲಸ ಮಾಡೋಣ, ಇಷ್ಟ ಇರೋ ಫೀಲ್ಡಿಗೆ ಹೋಗೋಣ ಅಂತ. ಯಾಕಂದರೆ ನಾನು ಒಬ್ಬ ಅಡ್ವೊಕೇಟ್, ನನಗದು ಇಷ್ಟ ಇಲ್ಲ ಅಂತಲ್ಲ, ನಾನು ಅದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೆ, ಒಳ್ಳೆ ಮಾರ್ಕ್ಸ್ ತೊಗೊಳ್ತಿದ್ದೆ, ಬಂದಮೇಲೆ ಪ್ರಾಕ್ಟೀಸು ಚೆನ್ನಾಗಿ ಮಾಡ್ತಾ ಇದ್ದೆ, ವರ್ಕ್ ಮಾಡ್ತಾ ಇದ್ದೆ. ಬಟ್ ಅದಕ್ಕಿಂತ ಎಲ್ಲೋ ಜಾಸ್ತಿ ಚಿಕ್ಕ ವಯಸ್ಸಿಂದ ಕಂಡಿರೋ ಕನಸು ನಾನು ಈ ಇಂಡಸ್ಟ್ರಿಗೆ ಬರಬೇಕು, ಇದು ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ. ನನಗೇನೋ ಇದನ್ನು ನೋಡಿ ಏನೋ ಏನೋ ಒಂದು ಹೈಪ್ ಸಿಗುತ್ತೆ, ಅಥವಾ ಇದೇನೋ ಒಂಥರ ಶೋಕಿ, ಅಥವಾ ಜನರ ಮಧ್ಯೆಯಲ್ಲಿ ಒಂದೊಂದು ಏನು ಹೇಳೋದು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀವಿ ಅಂಥದ್ದು ಯಾವ ಮೈಂಡ್ ಸೆಟ್ಟು ಇಲ್ಲ ನನಗೆ. ಐ ವಾಂಟೆಡ್ ಟು ಬಿ ಎ ಗುಡ್ ಆ್ಯಕ್ಟರ್. ನನ್ನಲ್ಲಿರೋ ಒಂದು ಕಲೆ, ಈ ಚಿಕ್ಕ ವಯಸ್ಸಿಂದನೂ ನಾನು ಕೇಳ್ತಿದ್ದ ಎಲ್ಲ ಕತೆಗಳನ್ನ ನಾನು ಇಮ್ಯಾಜಿನ್ ಮಾಡ್ತಿದ್ದೆ. ಎಲ್ಲ ಕತೆಗೂ ನಾನು ನನ್ನನ್ನೇ ಹಾಕೊಂಡು ಇಮ್ಯಾಜಿನ್ ಮಾಡ್ತಿದ್ದೆ. ನಾನು ನನ್ನೇ ಹಾಕೊಂಡು ಹಿಂಗಿದ್ರೆ ಎಲ್ಲ ಪಾತ್ರಗಳಿಗೆ ಹಾಕೋತಿದ್ದೆ. ಚಿಕ್ಕ ವಯಸ್ಸಿಂದ ಕಂಡಿದ್ದ ಕನಸು, ಆ ಕನಸನ್ನ ಇರೋ ಒಂದು ಲೈಫಲ್ಲಿ ನಾವು ಪ್ರೀತಿಸ್ತಾ ಇರೋ ಕೆಲಸನ ಮಾಡಿದೆ, ಅದನ್ನ ಟ್ರೈ ಮಾಡಿದೆ, ಅದಾಗಲ್ಲ ಅಂತ ಬಿಡಬಾರ್ದು ಅಂತ ನಂದು. ಆಗದೆ ಇದ್ರೂ ಓಕೆ, ಬಟ್ ನಾವು ಮಾಡಲಿಲ್ಲ ಅಂತ ಯಾವತ್ತೂ ರಿಗ್ರೆಟ್ ಮಾಡಬಾರ್ದು. ಇವತ್ತು ಇದು ಟೈಮು, ಈಗ ನಾನು ಟ್ರೈ ಮಾಡಿಲ್ಲ ಅಂತ ಹೇಳಿ ನಾ ಪ್ರಾಬ್ಲಿ 50, 60, 70 ವರ್ಷದಲ್ಲಿ ನಂದೆಲ್ಲ ಕರಿಯರ್ ಮುಗ್ದು ಕೂತಿದ್ದಾಗ ನನ್ನ ಹತ್ರ ಅವತ್ತು ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಎಲ್ಲಾನು ಇರ್ಬೋದು, ಒಂದು ಕೊರಗು ಇರುತ್ತೆ, ಇದು ನಾನು ಟ್ರೈ ಮಾಡಲಿಲ್ವಲ್ಲ ನನ್ನ ಜೀವನದಲ್ಲಿ, ಇನ್ನಾಗತ್ತಾ ಅನ್ನೋಂಥ ಆ ಕೊರಗು ಯಾವತ್ತೂ ಇರಬಾರ್ದು ಅನ್ನೋ ರೀಸನ್ಗೋಸ್ಕರನೇ ನಾನು ಇಲ್ಲಿ ಬಂದಿರೋವಂಥದ್ದು. ಅದನ್ನೇ ಎಲ್ಲರೂ ಮಾಡಬೇಕು ಅನ್ಸುತ್ತೆ. ನಿಮ್ಗೆ ಇಷ್ಟಪಟ್ಟಿರೋ ಕೆಲಸ ನೀವು ಎಷ್ಟು ಮಾಡ್ತೀರಾ ಅಷ್ಟು ಬೆಸ್ಟ್ ನೀವು ಪ್ರತಿದಿನ ಕೊಡ್ತಾ ಹೋಗ್ತೀರಾ. 28ನೇ ತಾರೀಕು ನಿಮ್ಮ ಒಂದು ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಬೆಳಗೋದಕ್ಕೆ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? 28ನೇ ತಾರೀಕು ನಮ್ಮ ಸಿನಿಮಾ ಅಪಾಯದ ಎಚ್ಚರಿಕೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಚುರುಕು ನೋಟವೇ ಹಾಡು ಹಿಟ್ ಆಗಿದೆ. ಟ್ರೈಲರ್ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬ್ಯಾಚುಲರ್ ಸಾಂಗ್ ನೋಡಿ ಅದು ಕೂಡ ಒಂದು ಟೈಮಲ್ಲಿ ಒಳ್ಳೆ ಸೆನ್ಸೇಷನ್ ಆಗಿತ್ತು. ಸೊ ಎಲ್ಲ ಕಂಟೆಂಟ್ಸ್ನ ಜನ ಇಷ್ಟಪಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಜಾಸ್ತಿ ಸಿನಿಮಾನ ಇಷ್ಟಪಡ್ತೀರಾ. ನೇನಾಗಿ ನೀವೆಲ್ಲರೂ ಕೂಡ ನನಗೆ ತುಂಬ 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 ಪ್ರೀತಿನ ಕೊಟ್ಟಿದ್ದೀರಾ. ಈ ಪ್ರೀತಿ ಬೆಂಬಲನ ಹೀಗೆ ಮುಂದುವರಿಸಿ ನನ್ನ ಅಪಾಯದ ಎಚ್ಚರಿಕೆ ಸಿನಿಮಾಗೂ ಕೊಡಿ. ನನ್ನ ಹಿಂದೆ ಇಷ್ಟು ಟೈಮ್ ಹೇಗೆ ನಿಂತಿದ್ದೀರಾ ಹಾಗೆ ನಿಲ್ಲಿ. 28ಕ್ಕೆ ನಿಮ್ಗೆಲ್ಲರಿಗೋಸ್ಕರ ನಾನು ಚಿತ್ರಮಂದಿರದಲ್ಲಿ ಕಾಯ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು ನಟ ವಿಕಾಶ್ ಉತ್ತಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.